ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿರ್ತೀರಾ. ನಾನಿವತ್ತು ಡೈಲಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಬಟ್ ಡೈಲಿ ವ್ಲಾಗಲ್ಲಿ ನಾನು ಮನೇಲಿದ್ದು ಶೂಟ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಇವಾಗ ನಾನು ತರೀಕೆರೆ ಹೋಗ್ತಾ ಇದ್ದೀನಿ, ನಾನು ಆ್ಯಂಡ್ ವಿನಿ. ಸೊ ವಿನಿ ಬಂದುಬಿಟ್ಟು ನನ್ನನ್ನು ಡ್ರಾಪ್ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಅಲ್ಲಿಂದ ನಾವು ಬೇರೆ ಕಡೆ ಹೊರಟಿದ್ದೀವಿ. ಎಲ್ಲಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋದ್ಮೇಲೆ ನಿಮಗೆ ಹೇಳುತ್ತೀನಿ. ಆ್ಯಂಡ್ ಅಲ್ಲಿ ಅಶು ಅಕ್ಕ ಆ್ಯಂಡ್ ಕುಮುದ ಆಂಟಿ, ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನೋಡಿರ್ತೀರಾ ಕುಮುದ ಆಂಟಿನ. ಸೊ ಕುಮುದ ಆಂಟಿ, ಅಶು ಅಕ್ಕ, ನಾನು ಮತ್ತು ಬೇರೆ ಯಾರು ಜಾಯ್ನ್ ಆಗ್ತಾರೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಜನ. ಸೊ ಇಷ್ಟು ಜನ ನಾವು ಎಲ್ಲೋ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಹೇಳ್ಬಿಟ್ಟು ನಾನು ತರೀಕೆರೆ ಹೋದ್ಮೇಲೆ ಅಕ್ಕ ವೀಡಿಯೋದಲ್ಲಿ ಜಾಯ್ನ್ ಆದಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಫ್ರೆಂಡ್ಸ್, ಫೈನಲಿ ಅಶೋಕರ್ ಮನೆಗೆ ಬಂದೆ ನಾನು. ಸೊ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ರಿವೀಲ್ ಮಾಡಿಲ್ಲ ಅಲ್ವಾ. ಎಲ್ಲಿ ಕರ್ಕೊಂಡು ಹೋಗ್ತೀಯ? ಟಿ ನರಸೀಪುರ. ಸೊ ಕರ್ನಾಟಕದಲ್ಲೂ ಕೂಡ ಮಹಾಕುಂಭಮೇಳ ನಡೀತಾ ಇದೆ. ಸೊ ಆ ಒಂದು ಪ್ಲೇಸ್ ಬಂದ್ಬಿಟ್ಟು ಟಿ ನರಸೀಪುರ. ಸೊ ಈ ಒಂದು ಮಹಾಕುಂಭಮೇಳ ಕರ್ನಾಟಕದಲ್ಲಿ ಮೈಸೂರು ಡಿಸ್ಟಿಕ್ ಟಿ ನರಸೀಪುರ. ಸೊ ಈ ಒಂದು ಪ್ಲೇಸಲ್ಲಿ ನಡೀತಾ ಇದೆ. ಸೊ ನಾನು ಪ್ರೀವಿಯಸ್ ವ್ಲಾಗ್ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ. ಇವರೆಲ್ಲ ಹೋಗ್ಬಿಟ್ಟು ಮಹಾಕುಂಭಮೇಳ ಉತ್ತರ ಪ್ರದೇಶದಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅಫ್ಕೋರ್ಸ್ ನನಗೋಸ್ಕರ ಪಪ್ಪ ಅಲ್ಲಿ ಕರ್ಕೊಂಡು ಹೋಗಿ ನನಗೆ ತೋರ್ಸೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಹೋಗ್ಬಿಟ್ಟು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಟೈಮ್ ಬಂದುಬಿಟ್ಟು 10:30 ಆಗಿದೆ. ಸೊ ನಾವು ಇವಾಗ ಹೊರಟಿದ್ದೀವಿ. ಇಲ್ಲಿಂದ ನಾನು ಅಶೋಕ ಆ್ಯಂಡ್ ಕುಮಾಟಿ ಅಥವಾ ಕುಮುದ ಆಂಟಿ, ನಿಮಗೆ ಗೊತ್ತಿರುತ್ತೆ, ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರಾ. ಸೊ ಅವರು ಪ್ಲಸ್ ಅವರೊಟ್ಟಿಗೆ ಅವರ ಒಂದಷ್ಟು ರಿಲೇಷನ್ಸ್ ಬರ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಜಾಯಿನ್ ಮಾಡಿಸ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಕ್ಲಿಪ್ಪಿಂಗ್ಸ್ನೆಲ್ಲ ತೆಗೆದು ತೋರಿಸ್ತೀನಿ. ಸೊ ಇವಾಗ ತುಂಬ ಲೇಟ್ ಆಗಿಬಿಟ್ಟಿದೆ, ಸಖತ್ ಹರಿಬರಿದ್ದಾರೆ, ಕಾಯ್ತಾ ಇದ್ದಾರೆ ನಮಗೋಸ್ಕರನೇ. ಸ್ವಲ್ಪ ಲೇಟ್ ಆಗಿಬಿಡ್ತು, ಹಾಗಾಗಿ ನಾನು ಇನ್ನೂ ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ಸಮ್ಹೌ ಹೋಗ್ತಾ ಹೋಗ್ತಾ ಏನೇ ಇದ್ರೂ ಕೂಡ ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ ನಮ್ಮ ಜೊತೆ, ನೀವು ಕೂಡ ಜಾಯ್ನ್ ಆಗಿ. ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ. ಈ ವ್ಲಾಗ್ನ ಎಂಜಾಯ್ ಮಾಡೋಣ. ಬಸ್ಸಿಗೆ ವೆಯ್ಟಿಂಗ್. ಬಸ್ಸಿಗೆ ಹೆಚ್ಚು ಕಮ್ಮಿ ಒಂದು 10 ಬಸ್ಸೇ ಹೋಯ್ತು. ಬಟ್ ಒಂದು ನಮ್ಮ ರೂಟಿಂದಲ್ಲ, ಆಲ್ಮೋಸ್ಟ್ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಬಂದಿದ್ದ ತಕ್ಷಣ ಹತ್ಕೊಂಡು ಹೋಗ್ತಾ ಇರೋದೆ. ಫೈನಲಿ ಬಸ್ ಸಿಕ್ತು ನಮಗೆ. ಖುಷಿ ಆಯಿತು, ಸೀಟ್ ಸಿಕ್ತು ಮೇನ್. ಸೊ ಇವಾಗ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಕುಮಾಟಿ ಹಾಯ್. ಸೊ ಎಲ್ಲರೂ ಹೊರಟ್ವಿ ಇವಾಗ. ನಮ್ಮ ಅಕ್ಕ ಅಂತೂ ಫುಲ್ಲು ಹೊತ್ಕೊಂಡು ಕವರ್ ಆಗಿಬಿಟ್ಟಿದ್ದಾಳೆ. ಮತ್ತು ಶೀತದ ಮೈ ಹೊಡೆದು ಅದಕ್ಕೆ. ಸೊ ಹಂಗಾಗಿ ಸ್ವಲ್ಪ ಸ್ವೆಟರು ಆ್ಯಂಡ್ ಸ್ಟ್ರೋಲು ಎಲ್ಲದರಲ್ಲೂ ಫುಲ್ ಕವರು. ಎಲ್ಲರೂ ಫುಲ್ ಪ್ಯಾಕೇಜಾಗಿ ಬರ್ತಾಳೆ. ಪ್ಯಾಕೇಜಾಗಿ ಹೋಗ್ಬೇಕಲ್ಲ, ನೆಕ್ಸ್ಟ್ ಮತ್ತೆ ಹೋಗ್ಲಿಕ್ಕೆ ಎನರ್ಜಿ ಬೇಕಲ್ಲ. ಫ್ರೆಂಡ್ಸ್, ಫೈನಲಿ ವಿ ಆರ್ ಇನ್ ಮೈಸೂರು. ಸೊ ಟೈಮ್ ಎಷ್ಟು? ಟೈಮು 4:15. ಸೊ 4:15ಗೆ ಮೈಸೂರಿಗೆ ಬಂದಿದ್ದೀವಿ. ಕಮೆಂಟಿ ನೆಕ್ಸ್ಟ್ ಎಲ್ಲಿಗೆ? ಟಿ ನರಸೀಪುರ. ಇಲ್ಲಿಂದ ಬಸ್ಸಿಗೆ ಹೋಗ್ಬೇಕಾ? ಸೊ ನೆಕ್ಸ್ಟು ಟಿ ನರಸೀಪುರ. ಸೊ ಆ ಬಸ್ ಕ್ಯಾಚ್ ಮಾಡ್ಬೇಕು ನಾವು. ಏನು ಫ್ರೀ ಆಫ್ ಕಾಸ್ಟಲ್ಲಿ ಬಂದ್ವಿ ಅಂತೀರಾ? ಒಳ್ಳೆ ಹಾಸಿಗೆ ಮೇಲೆ ಮಲ್ಕೋಣ. ಫ್ರೀ ಆಫ್ ಕಾಸ್ಟಲ್ಲಿ ಬಂದಿದ್ದೀವಿ. ಸೊ ನೆಕ್ಸ್ಟು ಟಿ ನರಸೀಪುರ ಬಸ್ನ ಕ್ಯಾಚ್ ಮಾಡ್ಬೇಕು ನಾವು. ಆ ಬಸ್ನ ಕ್ಯಾಚ್ ಮಾಡಿಕೊಂಡು ಹೋಗ್ಬೇಕು. ಫ್ರೆಂಡ್ಸ್, ಫೈನಲಿ ನಾವು ಟಿ ನರಸೀಪುರಕ್ಕೆ ಬಂದಿದ್ದೀವಿ. ಇದು ಬಂದುಬಿಟ್ಟು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ತ್ರಿವೇಣಿ ಸಂಗಮ. ಯಾವ್ಯಾವ ನದಿ ಸಂಗಮ ಅಂತ ಹೇಳ್ಬಿಟ್ಟು ನಾನು ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 5:30ಗೆ ನಾವು ಇಲ್ಲಿ ರೀಚ್ ಆದ್ವಿ. ಬಟ್ ಸ್ವಲ್ಪ ಬೆಳ್ಕರಿಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಬಿಕಾಸ್ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಏನೂ ಕಾಣೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇವಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಪರವಾಗಿಲ್ಲ, ಚೂರು ವಿಸಿಬಲ್ ಇದೆ. ಸೊ ಹಾಗಾಗಿ ಇವಾಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಂದ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಅದು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಅದನ್ನು ಮಾಡೋಣ ಅಂತ ಇದ್ದೀವಿ. ಆಲ್ಮೋಸ್ಟ್ ಇವಾಗ ಹೋಗಿ ಎಲ್ಲರನ್ನೂ ಕೂಡ ನಾನು ಜಾಯಿನ್ ಮಾಡಿಸ್ತೀನಿ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇನ್ನ ಚಂದ್ರ ಮುಳುಗಿಲ್ಲ, ಸೂರ್ಯ ಉದಯ ಆಗಿಲ್ಲ. ಫ್ರೆಂಡ್ಸ್, ಫೈನಲಿ ನಾವು ನಮ್ಮ ಡೆಸ್ಟಿನಿನ ತಲುಪಿದ್ವಿ ಅಂತಲೇ ಹೇಳ್ಬೋದು. ಬಟ್ ಆ್ಯಕ್ಚುಲಿ ನಾವಿಲ್ಲಿಗೆ ಬಂದಾಗ ಒಂದು 5:30, 5:45 ಅನ್ನಂಗೆ ಆಗಿತ್ತು ಬೆಳಗಿನ ಜಾವ. ಬಟ್ ಪಾಪ ಇಲ್ಲಿ ನಮ್ಮ ಜೊತೆಗೆ ಬಂದಿದ್ದಂಥ ಎಲ್ಲ ನನ್ನ ಫ್ರೆಂಡ್ಸು, ಸಿಸ್ಟರ್ಸು,
ಇವರೆಲ್ಲರೂ ಕೂಡ ನನಗೆ ಎಷ್ಟು ಸಪೋರ್ಟಿವ್ ಇದ್ದರು ಅಂತಂದರೆ, ನಾನಿವಾಗ ಯೂಟ್ಯೂಬ್ಗೋಸ್ಕರ ವೀಡಿಯೋ ಎಲ್ಲ ಶೂಟ್ ಮಾಡ್ಕೋತಾ ಇದ್ದೀನಿ ಅಂತ ಅವರಿಗೆಲ್ಲ ಗೊತ್ತಲ್ವಾ. ಸೊ ಹಾಗಾಗಿ ಪರವಾಗಿಲ್ಲ, ಸ್ವಲ್ಪ ಬೆಳ್ಕರಿಲಿ, ಕತ್ಲೆ ಇದೆ ಅಲ್ವಾ. ಸೊ ಹಾಗಾಗಿ ಬೆಳ್ಕರಿದ್ಮೇಲೆ ನಾವು ಹೋಗೋಣ, ನಿಮಗೂ ಕೂಡ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇವರೆಲ್ಲರೂ ಕೂಡ. ನನಗೆ ನಿಜವಾಗ್ಲೂ ಹೇಳ್ತೀನಿ, ಇವರೊಟ್ಟಿಗೆ ಮಾಡಿದಂಥ ಟ್ರಿಪ್ಪು ನನ್ನ ಲೈಫಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೆಮೊರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತೆ ನಾವೆಲ್ಲರೂ ಹೊಂದಾಗಬೇಕು, ಮತ್ತೆ ನಾವೆಲ್ಲ ಹೋಗ್ಬಿಟ್ಟು ಇನ್ನೊಮ್ಮೆ ಮತ್ತಷ್ಟು ಟ್ರಿಪ್ಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾತಾಡಿದ್ದೀವಿ. ಆ್ಯಂಡ್ ಇವರು ಬಂದು ಪೂರ್ಣಿಮಾ ಅಕ್ಕ, ನೆಕ್ಸ್ಟ್ ತೋರಿಸ್ತಾ ಇದ್ದೀನಲ್ವಾ ಪ್ರಿಯಾ ಅಕ್ಕ, ಅದಾದಮೇಲೆ ಇವರು ಸಾಕಮ್ಮ ಆಂಟಿ ಅಂತ, ನೆಕ್ಸ್ಟ್ ರಾಗಿಣಿ ಅಕ್ಕ ವೇವ್ ಮಾಡ್ತಿರೋರು, ಅದಾದಮೇಲೆ ನಾನು ಆ್ಯಸ್ ಯೂಶುವಲ್ ರೂಪ, ನೆಕ್ಸ್ಟ್ ಇವರು ನಮ್ಮ ಸ್ವೀಟೆಸ್ಟ್ ಕುಮುದ ಆಂಟಿ. ಸೊ ವಿಡಿಯೋ ಮಾಡ್ತಾ ಇರೋಳು ಬಂದು ನಮ್ಮ ಅಶ್ವಿನಿ ಅಕ್ಕ. ಇಷ್ಟು ಜನ ನಾವು ಹೋಗಿದ್ವಿ, ಟೋಟಲಿ 7 ಮೆಂಬರ್ಸ್ ಹೋಗಿದ್ವಿ. ಆ್ಯಂಡ್ ತೆಪ್ಪದಲ್ಲಿ ಹೋಗ್ತಾ ಇದ್ದೀವಲ್ವಾ, ನಿಜವಾಗ್ಲೂ ಹೇಳ್ತೀನಿ, ತೆಪ್ಪದಲ್ಲಿ ಹೋಗೋ ಮಜ್ಜನೇ ಬೇರೆ ಅಂತ ಹೇಳ್ಬೋದು. ಆ್ಯಂಡ್ ತೆಪ್ಪ ಓಡಿಸ್ತಾ ಇದ್ದಾರಲ್ವಾ, ಸೊ ಆ ಅಣ್ಣನೂ ಕೂಡ ತುಂಬ ಸ್ವೀಟ್ ಇದ್ದರು. ಅವರು ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನ್ನ ಮುಂದೆ ಆ ಒಂದು ಕ್ಲಿಪ್ಪಿಂಗ್ಸ್ನು ಕೂಡ ನಾನು ಹ್ಯಾಡ್ ಮಾಡಿದ್ದೀನಿ, ನೀವು ನೋಡಬಹುದು. ಆ್ಯಂಡ್ ಈ ಒಂದು ಪ್ಲೇಸ್ನ ವೈಶಿಷ್ಟ್ಯತೆನೂ ಕೂಡ ನಾನು ಅವ್ರ ಹತ್ರ ಕೇಳಿಕೊಂಡೆ. ಅಲ್ಲಿ ಒಂದಷ್ಟು ಜನರ ಹತ್ರನೂ ಕೂಡ ಇನ್ಫಾರ್ಮೇಷನ್ ತೊಗೊಂಡೆ. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾನು ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ನೋಡಬಹುದು, ಮುಂದೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇದು ಏನೋ ಮೈಸೂರು ಡಿಸ್ಟಿಕ್ನ ಟಿ ನರಸೀಪುರ ಅನ್ನೋ ಪ್ಲೇಸಿಗೆ ನಾವು ಬಂದಿರುವಂಥದ್ದು. ಸೊ ಈ ಒಂದು ಟಿ ನರಸೀಪುರ ಸ್ಥಳದಲ್ಲಿ ಇವಾಗ ಕರ್ನಾಟಕದ ಮಹಾಕುಂಭಮೇಳ ನಡೀತಾ ಇದೆಯಂತೆ. ಸೊ ಹಾಗಾಗಿ ನಾನು ಪ್ರೀವಿಯಸ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಮಹಾಕುಂಭಮೇಳಕ್ಕೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಇಲ್ಲಾದರೂ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ನನ್ನನ್ನು ಕರ್ಕೊಂಡೋಗಿದ್ಲು. ಇಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲನೂ ಕೂಡ. ನಾನು ಪ್ರತಿಯೊಂದರ ಕ್ಲಿಪ್ಪಿಂಗ್ಸನ್ನು ಕೂಡ ಹ್ಯಾಡ್ ಮಾಡಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಇಲ್ಲಿ ಸನ್ರೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಫೈನಲಿ ನಮಗೆ ಸೂರ್ಯದೇವನ ದರ್ಶನನೂ ಕೂಡ ಆಯಿತು. ಸಖತ್ ಮಜಾ ಮಾಡಿದ್ವಿ ಮಾತ್ರ. ನೋಡಿ ಫ್ರೆಂಡ್ಸ್, ಸಖತ್ ಮಜಾ ಇದೆ ಮಾತ್ರ ಅಲ್ಲೋಡಿಯಲ್ಲಿ. ಇವಾಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಜಾಯಿನ್ ಆಗ್ತೀನಿ. ಅಲ್ವೇ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮಾತ್ರ. ಇವ್ರು ಬಾರಿ ಎದುರ್ತದಾರ ನೋಡ್ರಿ. ಈ ಒಂದು ಪ್ಲೇಸ್ ನಾನು ಹೇಳಿದಾಗೆ ಟಿ ನರಸೀಪುರ ಮೈಸೂರು ಡಿಸ್ಟಿಕ್ಕಲ್ಲಿದೆ. ಆ್ಯಂಡು ಈ ಒಂದು ನದಿ ನೀವೇನು ನೋಡ್ತಾ ಇದ್ದೀರಲ್ವಾ, ಇದು ಬಂದುಬಿಟ್ಟು 3 ನದಿಗಳ ಸಂಗಮ ಅಂತಲೇ ಹೇಳಬಹುದು. ಯಾವ್ಯಾವ ನದಿ ಅಂತ ನೀವು ಕೇಳೋದಾದರೆ, ಕಾವೇರಿ ನದಿ, ಕಪಿಲಾ ನದಿ ಮತ್ತು ಸ್ಫಟಿಕ ಸರೋವರ. ಸ್ಫಟಿಕ ಸರೋವರನೂ ಕೂಡ ಇಲ್ಲಿ ಉದ್ಭವವಾಗಿದೆ, ಬಟ್ ಅದು ಗುಪ್ತಗಾಮಿನಿ ಅಂತ ಕರೀತಾರೆ. ಯಾಕೆಂದರೆ ಅದು ಹರಿಯುತ್ತಂತೆ, ಬಟ್ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ. ಸೊ ಹಾಗಾಗಿ ಈ 3 ನದಿಗಳ ಸಂಗಮ ಅಂದರೆ ತ್ರಿವೇಣಿ ಸಂಗಮ ಇಲ್ಲಿ ಇದೆ. ಸೊ ಈ ಸಂಗಮದಲ್ಲಿ ಬಂದು ಎಲ್ಲರೂ ಕೂಡ ಮಿಂದೆದ್ದು ಬಂದು ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೋದರೆ ಇದು ಒಂದು ಮಹಾಕುಂಭಮೇಳದ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಂತೆ. ಸೊ ಹಾಗಾಗಿ ನಾವು ಕೂಡ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲಿಲ್ಲ, ತುಂಬ ಮಿಸ್ ಮಾಡ್ಕೊಂಡೆ ಅದನ್ನು. ನಾನು ಶೇರ್ ಮಾಡ್ತಾನೆ ಇದ್ದೆ ಅಕ್ಕನ ಹತ್ರ ಆಲ್ಮೋಸ್ಟು. ಸೊ ಹಾಗಾಗಿ ನಮ್ಮ ಅಕ್ಕನೂ ಕೂಡ ತಲೆ ಕೆಡ್ಸ್ಕೊಬೇಡ, ಇಲ್ಲೂ ಒಂದು ಕುಂಭಮೇಳ ಇದೆ, ಇಲ್ಲೂ ಹೋಗೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಆ್ಯಂಡ್ ಅಲ್ಲಿ ಸ್ಥಳೀಕರನ್ನು ನಾನು ಕೇಳಿದಾಗಲೂ ಕೂಡ ನನಗೆ ಗೊತ್ತಾಗಿದ್ದ ವಿಚಾರ ಏನಂತಂದರೆ, ನಾವು ಕಾಶಿಲಿ ಹೋಗಿ ಸ್ನಾನ ಮಾಡಿದ್ರೂ ಕೂಡ ಇಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗೋದಿಲ್ವಂತೆ. ಸೊ ಹಾಗಾಗಿ ಈ ಒಂದು ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರ ಈ 3 ನದಿಗಳ ಸಂಗಮದಲ್ಲಿ ನಾವು ಸ್ನಾನ ಮಾಡಿದ್ರೆ ಅಲ್ಲಿಗಿಂತನೂ ಕೂಡ ಒಂದು ಏನೋ % ಜಾಸ್ತಿ ನಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನನಗೆ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಹಾಗಾಗಿ ಕಾಶಿಗೆ ಹೋಗಿ ಸ್ನಾನ ಮಾಡಿದ್ದಕ್ಕಿಂತನೂ ಕೂಡ ಇಲ್ಲಿ ನಾವು ಸ್ನಾನ ಮಾಡಿದ್ರೆ 1% ಜಾಸ್ತಿ ನಮಗೆ ಪುಣ್ಯ ಸಿಗುತ್ತೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ತುಂಬ ಸಫರ್ ಮಾಡ್ತಾ ಇದ್ದೆ ಅಲ್ವಾ, ಹೋಗೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಫೈನಲಿ ನನ್ನ ಕರೆ ದೇವ್ರಿಗೆ ಕೇಳಿಸ್ತು ಅನಿಸುತ್ತೆ. ಸೊ ಹಾಗಾಗಿ ನನಗೊಂದು ಅವಕಾಶ ಕೊಟ್ಟ ದೇವರು. ನಾವು ಕೂಡ ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ತನಕ ಅವತ್ತು ನೀರಲ್ಲಿ ಆಟಾಡಿದ್ದೀವಿ ಅಂತಂದರೆ ಫ್ರೆಂಡ್ಸ್, ನಾವು ಒಂದು ಸಣ್ಣ ಮಕ್ಕಳ ಥರನೇ ನಾವು ಫೀಲ್ ಮಾಡಿದ್ದೀವಿ ಅವತ್ತು. ಪ್ರತಿಯೊಬ್ಬರು ಕೂಡ ಅಷ್ಟು ಎಂಜಾಯ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಷ್ಟೋ ತನಕ ನಾವು ನೀರಲ್ಲಿ ಇಳಿದು ಆಟಾಡಿದ್ವಿ ಅಂದರೆ, ನನಗಂತೂ ಸ್ಟಾರ್ಟಿಂಗ್ ನೀರಲ್ಲಿ ಇಳಿಬೇಕಾದ್ರೆ ಸಿಕ್ಕಾಪಟ್ಟೆ ಭಯ. ಬಿಕಾಸ್ ಸ್ವಲ್ಪ ನೀರಲ್ಲಿ ಇಳಿಯೋ ತನಕನೂ ಕೂಡ ನಮಗೆ ಆ ಒಂದು ಫೀಲ್ ಇರುತ್ತೆ ಅಲ್ವಾ,
ಅಂದರೆ ತುಂಬ ಚಳಿ ಇದೆ ಅನ್ನೋ ಫೀಲು ನನಗೂ ಅದೇ ಥರನೇ ಆಯಿತು. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನೀರು ತುಂಬಾ ಬಿಸಿ ಇತ್ತು ಅಂತಲೇ ಹೇಳ್ಬೋದು. ಅಷ್ಟು ನಮಗೆ ತಣ್ಣಗಿರಲಿಲ್ಲ ನೀರು, ತುಂಬ ಸ್ವಲ್ಪ ಬಿಸಿನೇ ಇತ್ತು ನೀರು. ಹಾಗಾಗಿ ನಮಗೇನು ಆ ಥರ ಪ್ರಾಬ್ಲಮ್ ಆಗಲಿಲ್ಲ. ಒಂದು ಸರ್ತಿ ಮುಳುಗೋ ತನಕ ಅಷ್ಟೇ, ಆಮೇಲೆ ಸಿಕ್ತು ನೋಡಿ ನಮಗೆ ರಿಯಲ್ ಮಜಾ. ಅದರಿಂದ ಆಚೆ ಬರೋಕ್ಕೆ ಆಗಲಿಲ್ಲ ಅನ್ಬೋದು. ಇಲ್ಲಿ ನೀವು ನೋಡ್ಬೋದು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ನಾವು ಆಲ್ಮೋಸ್ಟ್ ಒಂದು 2 hours ನಿಯರ್ 2 hour ನಾವು ಚಂದ ಆಟ ಆಡಿದ್ವಿ ನೀರಲ್ಲಿ ಅಂತ ಹೇಳ್ಬೋದು. ಅಷ್ಟೊತ್ತು ಆಟ ಆಡಿದ್ರು ಫ್ರೆಂಡ್ಸ್. ನಿಜವಾಗ್ಲೂ ಅವತ್ತು ನಮಗೆ ಟೈಮ್ ಎಷ್ಟು ಚಂದ ಕೈ ಹಿಡಿತು ಗೊತ್ತಾ, ಸಖತ್ ಎಂಜಾಯ್ ಮಾಡಿ. ಇದು ಒಳ್ಳೇದು, ಈ ತರ ಮಾಡೋದು ಇದು ಒಳ್ಳೇದು. ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ, ನಿಜವಾಗ್ಲೂ ಹೇಳ್ತೀನಿ. ಬಂದ್ವಿ ಮಾತ್ರ ಮಾರ್ನಿಂಗ್ ಹೆಂಗಿರುತ್ತೆ ಏನೋ ಅಂತ. ಇನ್ನೊಂದೇನ್ ಗೊತ್ತಾ, ನೀರಂತೂ ಎಷ್ಟು ಬಿಸಿ ಇದೆ ಗೊತ್ತಾ, ಆರಾಮ್ಸೆ ಇಲ್ಲೇ ಇಟ್ಬಿಡ್ಬೋದು. ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ. ಸಕ್ಕತ್ತಾಗಿದೆ, ಥ್ರಿಲ್ಲಿಂಗ್ ಆಗಿದೆ. ಎಸ್ಪೆಷಲಿ ವಾಟರ್ ಎಕ್ಸ್ಪೀರಿಯನ್ಸ್ ಸೂಪರ್ ಮಾತ್ರ. ನಂಗಂತೂ ಹೋಗಕ್ಕೆ ಮನ್ಸಿಲ್ಲ ನಿಜವಾಗ್ಲೂ. ಎಷ್ಟು ಚೆನ್ನಾಗಿದೆ ನೋಡ್ರಿ ಮುಳುಗಕ್ಕೆ. ಇವರಂತೂ ಚಿಕ್ಕ ಮಕ್ಕಳಾಗ್ಬಿಟ್ಟಿದ್ದಾರೆ ಎಲ್ಲರೂ. ಮರ್ತೋಗ್ಬಿಟ್ಟಿದೆ. ಹೆಂಗನಿಸ್ತಿದೆ ನಿಮಗೆಲ್ಲ? ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ, ಸಕ್ಕತ್ತಾಗಿದೆ ಮಾತ್ರ. ಯಾರಾದ್ರೂ ಬಂದಿಲ್ಲ ಅಂತಂದ್ರೆ ಪ್ಲೀಸ್ ಬನ್ನಿ, ಸಕ್ಕತ್ತಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಮಾತ್ರ. ನಮ್ ತರನೇ ನೀವು ಮಕ್ಕಳಾಗ್ಬೋದು. ಹುಡುಗಿ ನೋಡ್ರಿ ಡೆಫಿನೆಟ್ಲಿ. ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ನನಗಂತೂ ನೀರು ಬಿಟ್ಟು ಹೋಗಕ್ಕೆ ಮನ್ಸಾಗ್ತಾ ಇಲ್ಲ. ಅಬ್ಬಾ, ತೇಲ್ತಾ ಇದ್ದೀನಿ. ಸನ್ರೈಸಿಗೂ ಈ ನೀರಿಗೂ ನಮ್ಮ ಎಕ್ಸ್ಪೀರಿಯನ್ಸ್ಗೂ ಅಲ್ಟಿಮೇಟ್ ಆಗಿದೆ ಮಾತ್ರ. ಮಾಡಿ ಹಾಕ್ತೀನಿ ನಾನು. ಎಂತ ನೀವು ನಿಮ್ಮ ಹೆಸರೇನು? ಎಂತದ? ನಾನೇ. ಹೆಸರೇನಣ್ಣ ನಿಮ್ದು? ವೆಂಕಟೇಶ. ಇದೇ ಊರಾ? ಚೆನ್ನಾಗಿ ದೋಣಿ ಓಡಿಸ್ತೀರಾ? ಸರಿ, ಎಷ್ಟು ದಿನದಿಂದ ಓಡಿಸ್ತಿದ್ದೀರಾ? ಇಲ್ಲಪ್ಪ, ವಾಯ್ಸ್ ತಗೋತಾ ಇದ್ದೀನಿ. 20 ದಿನ ಅಲ್ಲ, ನೀನು ನಂಬ್ಕೊಂಡು ಇಷ್ಟು ಜನ ಬಂದಿದ್ದೀವಿ ನಾವು. ಹಾ, ಪಾನಿಪುರಿ. ಮತ್ತೆ ಈಗ ನಮ್ಗೆಲ್ಲ ಒಂದು ಪಾನಿಪುರಿ ಕೊಡ್ಸಲ್ವಾ? ಮಾಡ್ರಿ ನಮ್ಗೋಸ್ಕರ. ಈಗ ಅದೆಂತ ವ್ಯಾಪಾರ ಇದೆ, ಬೇಜಾನ್ ಆಯ್ತಲ್ಲ ಕಲೆಕ್ಷನ್ ಅಂತ. ಫೈನಲಿ ನಾವು ನೀರಲ್ಲೆಲ್ಲ ಆಟ ಆಡ್ಕೊಂಡು ರಿಟರ್ನ್ ಮತ್ತೆ ನಾವು ದಡಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ. ನಾನು ಇವಾಗ ತೋರಿಸಿದ ಗೋಪುರ ಬಂದ್ಬಿಟ್ಟು. ಸೊ ದಡದಲ್ಲೇ ಇವಾಗ ನಾನು ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಆಂಜನೇಯ ಮತ್ತು ಗಣೇಶನ್ ವಿಗ್ರಹ ರಾರಾಜಿಸ್ತಾ ಇದೆ.
ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇತ್ತು ಅಂತಂದರೆ, ಅಲ್ಲೇ ಹರಳಿ ಮರ ಇತ್ತು, ಮತ್ತು ಈ ಥರ ನಾಗರಕಲ್ಲಿನ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ರು. ಪ್ರತಿಯೊಂದಕ್ಕೂ ಕೂಡ ನಾವು ಪೂಜೆ ಸಲ್ಲಿಸಿದ್ವಿ. ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಕ್ಚುಲಿ ನಾನು ಇನ್ನೊಂದು ಹೇಳಿದೆ ಅಲ್ವಾ, ಕಾಶಿಯಲ್ಲಿ ಸ್ನಾನ ಮಾಡೋದಕ್ಕಿಂತನೂ ಹೆಚ್ಚಿನ ಪುಣ್ಯ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಅದು ಗುಲ್ಗಂಜಿಯಷ್ಟು ಜಾಸ್ತಿ ಪುಣ್ಯ ಇಲ್ಲಿ ಸಿಗುತ್ತಂತೆ. ಸೊ ಹಾಗಾಗಿ ಈ ಒಂದು ಟೆಂಪಲ್ಗೆ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಹೆಸರಿದೆ ಅಂತ ಕೇಳ್ಪಟ್ಟೆ ನಾನು. ಸೊ ಆ ದೇವಸ್ಥಾನ ಇವಾಗ ನಾನು ತೋರಿಸ್ತೀನಿ, ನೀವು ನೋಡ್ಬೋದು. ಇದೇ ಗೋಪುರ ಆಚೆ ಕಡೆಯಿಂದ ಈ ರೀತಿ ಕಾಣಿಸುತ್ತೆ ನಿಮಗೆ. ಒಳಗಡೆನೂ ಕೂಡ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ, ಬಟ್ ಮುಂದೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಅಷ್ಟು ಅಲೋ ಇರಲಿಲ್ಲ ಕ್ಯಾಮ್ರಾ. ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದ್ದೀವಿ. ಸ್ಯಾರಿ ಹಾಕೊಂಡಿದ್ದೀವಿ. ನಾನು ಮತ್ತು ಅಶೋಕ ಇಬ್ಬರು ಸ್ಯಾರಿ ಹಾಕೊಂಡಿದ್ದೀವಿ. ಬಟ್ ಅವರೆಲ್ಲ ಡ್ರೆಸ್ ಹಾಕೊಂಡಿದ್ದಾರೆ. ಬಟ್ ಈಗ ರಿಗ್ರೆಟ್ ಮಾಡ್ತಾ ಇದ್ದಾರೆ, ಸ್ಯಾರಿ ತರಬೇಕಿತ್ತು ನಾವು ಅಂತ ಹೇಳ್ಬಿಟ್ಟು. ಸಮ್ಮವ್ ನಮಗೆ ಏನಂತಂದರೆ ಟೆಂಪಲ್ ವಿಸಿಟ್ ಅಂತಂದರೆ ಇಟ್ಸ್ ಅ ಟ್ರೆಡಿಷನಲ್ ಲುಕ್. ಸೊ ಟ್ರೆಡಿಷನಲ್ ಆಗಿರ್ಬೇಕಂತ ಇಷ್ಟ ಆಗುತ್ತೆ. ಸೊ ಇವಾಗ ನಾವು ರೆಡಿ ಆಗಿಬಿಟ್ಟು ಟೆಂಪಲ್ ಎಂಟ್ರಿ ಕೊಡ್ತಾ ಇದ್ದೀವಿ. ಇವಾಗ ಅವರೆಲ್ಲ ಮುಂದೆ ಹೋಗಿದ್ದಾರೆ. ಸೊ ಮುಂದೆ ಜಾಯಿನ್ ಮಾಡಿಸ್ತೀನಿ. ನೀವು ಬನ್ನಿ, ದೇವ್ರ ದರ್ಶನ ಮಾಡಿಕೊಂಡು ಖುಷಿಯಾಗಿ ವಾಪಸ್ ಬರೋಣ. ಚೆನ್ನಾಗಿದೆ ಮಾತ್ರ ಇಲ್ಲಿ. ಸಖತ್ತಾಗಿದೆ. ಇನ್ನೂ ದೇವ್ರ ದರ್ಶನಕ್ಕೆ ಒಳಗೆ ಹೋಗಿಲ್ಲ, ನೋಡ್ಕೊಂಬಂದು. ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಒಂದು ಚೆನ್ನಾಗಿ ಆಗ್ಬಿಟ್ರೆ ಫುಲ್ಫಿಲ್ ಅನಿಸುತ್ತೆ. ಬನ್ನಿ, ಕರ್ಕೊಂಡು ಹೋಗ್ತೀನಿ. ಫೈನಲಿ ದೇವ್ರ ಪೂಜೆಗೆ ಬೇಕಾಗಿರುವ ಎಲ್ಲ ಐಟಮ್ಗಳನ್ನು ತಗೊಂಡು ನಾವು ಟೆಂಪಲ್ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಇದೇ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ, ಟಿ ನರಸೀಪುರ. ಒಳಗಡೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ರು. ದೇವಸ್ಥಾನಗಳಂದ್ರೇ ಹಾಗೆ ಅಲ್ವಾ ಫ್ರೆಂಡ್ಸ್, ಹೂವಿನ ಅಲಂಕಾರದಿಂದ ರಾರಾಜಿಸ್ತಾ ಇರುತ್ತೆ. ಆ್ಯಂಡ್ ಹೂವಿನ ಅಲಂಕಾರ ಇದ್ರೇ ಅದೊಂದು ಕಳೆ ಅನಿಸುತ್ತೆ. ನೋಡಲಿಕ್ಕೆ ಎರಡು ಕಣ್ಣು ಸಾಲಿಲ್ಲ ಅಂತ ಅನ್ಬೋದು, ಅಷ್ಟು ಚೆನ್ನಾಗಿತ್ತು ದೇವರ ವಿಗ್ರಹ. ಬಟ್ ಅದನ್ನು ನಾನು ತುಂಬ ಚೆನ್ನಾಗಿ ತಗೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಅವರು ಅರ್ಚಕರು ತೆಗಿಯಂಗಿಲ್ಲ, ವಿಡಿಯೋ ಈಸ್ ನಾಟ್ ಅವೈಲೇಬಲ್ ಅಥವಾ ಏನೋ ಪ್ರೊಹಿಬಿಟೆಡ್ ಅಂತೆಲ್ಲ ಹೇಳಿಬಿಟ್ರು. ಸೊ ಹಾಗಾಗಿ ನಾನು ಸ್ವಲ್ಪ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಂಡು ನಿಮಗೆ ತೋರಿಸಿದ್ದೀನಿ, ನೀವು ನೋಡಬಹುದು. ಬಟ್ ಇಂಟೀರಿಯರ್ ಒಳಗಡೆ ಟೆಂಪಲ್ ಎಲ್ಲ ಈ ರೀತಿ ಇರುತ್ತೆ. ಆ್ಯಂಡ್ ನಾನು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಇಲ್ಲಿ ತುಂಬ ಮೂರ್ತಿಗಳಿದ್ವು. ಸೊ ಇದು ಪದ್ಮಾಭಿರಾವರ ಸನ್ನಿಧಿ ಅಂತ ಹೇಳ್ಬಿಟ್ಟು ಅದನ್ನು ಮತ್ತೆ ನಾನು ಕಂಟಿನ್ಯೂಷನ್ ತೋರಿಸಿದ್ದೀನಿ ನಿಮಗೆ, ಆಮೇಲೆ ನೀವು ನೋಡುವಂತ್ರಿ. ನೆಕ್ಸ್ಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂದರೆ. ನಿಜವಾಗ್ಲೂ ನಾವೆಲ್ಲ ಓದಬೇಕಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡೋರು ನಮ್ಮ ಲೆಕ್ಚರ್ಸ್ ಎಲ್ಲ. ಬಟ್ ಅವಾಗ ನಮಗೆ ತಿಳ್ಕೊಳ್ಳೋ ಮೈಂಡ್ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಹೌದಾ ಅಂತ ಕೇಳ್ತಿದ್ವಿ. ನೆಕ್ಸ್ಟ್ ಅದನ್ನು ನಾವು ಇಗ್ನೋರ್ ಮಾಡಿಬಿಡ್ತಿದ್ವಿ. ಎಕ್ಸಾಮ್ಸ್ ಅನ್ನೋ ಟೈಮಲ್ಲಿ ಬರೀತಿದ್ವಿ, ಸುಮ್ಮನಾಗ್ಬಿಡ್ತಿದ್ವಿ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಕಲೆ ವಾಸ್ತುಶಿಲ್ಪ ನೋಡ್ತಾ ಇದ್ರೇ ಅವರು ಯಾರು ಈ ಒಂದು ದೇವಸ್ಥಾನಗಳನ್ನ ಕೆತ್ತಿದಾರಲ್ವಾ ಶಿಲ್ಪಿಗಳು, ಅವರಿಗೆ ಒಂದು ಸಲ್ಯೂಟ್ ಅಂತ ಹೇಳಬೇಕು. ಯಾಕಂದರೆ ಅವರ ಒಂದು ಕ್ರಿಯೇಟಿವಿಟಿ, ಐಡಿಯಾ, ಆ ಬೇಸಿಸ್ ಮೇಲೆ ಈ ಒಂದು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ನೋಡಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಕಣ್ಣಿಗೆ ಅಷ್ಟು ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ನಾನಾ ರೀತಿ, ಇದು ಒಂದೇ ದೇವಸ್ಥಾನದಲ್ಲೇ ನಾನಾ ರೀತಿ ಮೂರ್ತಿಗಳನ್ನು ನಾವು ನೋಡ್ತಾ ಇರ್ಬೋದು ಇಲ್ಲಿ. ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಆಲ್ಮೋಸ್ಟ್ ಆ ನೇಮ್ ಸಮೇತನೇ ನಾನು ನಿಮಗೆ ಇದರಲ್ಲಿ ತೋರಿಸಿದ್ದೀನಿ. ನೀವು ನೋಡಿದ್ರೆ ಗೊತ್ತಾಗಿರುತ್ತೆ. ನಾನು ಎಷ್ಟು ಸಾಧ್ಯನೋ ಅಷ್ಟು ತೋರಿಸಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ನಾನು ಹೋಗಿರೋದೇ ಅದೇ ಕಾರಣ. ಸೊ ಹಾಗಾಗಿ ಅದಾದಮೇಲೆ ಇಲ್ಲಿ ಲಕ್ಷ್ಮಿ ಅವರ ಸನ್ನಿಧಿನೂ ಕೂಡ ಇತ್ತು, ಲಕ್ಷ್ಮೀ ಅಮ್ಮನ ಸನ್ನಿಧಿ. ಬಟ್ ನಾವು ಹೋಗಿದ್ದ ಟೈಮಲ್ಲಿ ಒಂದು ಸ್ವಲ್ಪ ಕ್ಲೋಸ್ ಆಗಿತ್ತು. ನಾವು ಕಾದಿದ್ದು ದರ್ಶನ ಪಡ್ಕೊಂಡ್ವಿ. ಬಟ್ ಅಲ್ಲೂ ಕೂಡ ಫೋಟೋ ತಗೊಳಂಗಿರಲಿಲ್ಲ. ಸೊ ಹಾಗಾಗಿ ನಾನು ಜಸ್ಟ್ ಆಚೆ ಕಡೆಯಿಂದ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಬಟ್ ಆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಹಾಮಂಗಳಾರತಿ ಎಲ್ಲ ಆಗೋ ತನಕನೂ ಕೂಡ ಕಾದಿದ್ದು, ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಸಮಾಧಾನ ಕೊಡ್ತು ಅಂತಂದರೆ ತುಂಬ ಸಮಾಧಾನ ಕೊಡ್ತು. ಆ್ಯಂಡ್ ನಾನು ಕೂಡ ಅಲ್ಲೇ ತುಳಸಿ ಕಟ್ಟೆ ಕೂಡ ಇತ್ತು. ಆ ತುಳಸಿ ಕಟ್ಟೆಗೂ ಕೂಡ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಕೈ ಮುಗಿದೆ. ಅದು ನನಗೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಆಚೆ ಬಂದ್ವಿ ನಾವು. ಸೊ ಆಚೆ ಬಂದಾಗ ಇಲ್ಲಿ ಈ 3 ಜನ ಆಂಟಿರು ಪಾಪ ಮಡ್ಲು ತುಂಬಿಸೋಕ್ಕೆ ಅಂತ ಕರೆದ್ರು ನಮ್ಮನ್ನು. ಅಕ್ಕ ಮತ್ತು ಪ್ರಿಯಾ ಅಕ್ಕ ಆ್ಯಂಡ್ ನನಗೆ 3 ಜನರಿಗೂ ಆ ಭಾಗ್ಯ ಸಿಕ್ತು. ಲೇಟರ್ ದಟ್ ಕುಮುದಾಂಟಿಗೂ ಕೂಡ ಆ ಭಾಗ್ಯ ಸಿಕ್ತು. ಸೊ ನಿಜವಾಗ್ಲೂ ಹೇಳ್ತೀನಿ, ಒಂದು ಹೆಣ್ಣು ಮಗುಗೆ ಈ ಅರಿಶಿನ ಕುಂಕುಮ ಬಳೆ ಮತ್ತು ಈ ರೀತಿ ಸಂಪ್ರದಾಯದಾಯಕವಾಗಿ ಮಡ್ಲು ತುಂಬ ಶಾಸ್ತ್ರ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ನನಗೆ ನಿಜವಾಗ್ಲೂ ಫ್ರೆಂಡ್ಸ್ ಈ ಥರ ಟ್ರೆಡಿಷ್ನಲ್ ಆಗಿ ಈ ಥರ ಎಲ್ಲ ಟ್ರೀಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಪರ್ಸ್ನಲಿ ನಿಮಗೆಲ್ಲ ಗೊತ್ತಿರುತ್ತೆ, ನಾನು ಕೂಡ ಒಂದು ಟ್ರೆಡಿಷ್ನಲ್ ಬರ್ಡ್. ಸೊ ಹಾಗಾಗಿ ಇದೆಲ್ಲ ಮುಗಿಸ್ಕೊಂಡು ನಾವು ಲೇಟರ್ ದಟ್ ಟಿಫನ್ಗೆ ಟ್ರೀಟ್ ಮಾಡ್ತಾ ಇದ್ರು. ಮನೆ ಊಟ ತಿಂತಾ ಇದ್ದೀವಿ. ಚಪಾತಿ, ರೊಟ್ಟಿ ಮತ್ತು ಉಚ್ಚೆಳ್ ಪುಡಿ ನಮ್ಮ ಬ್ಯಾಚಲ್ಲಿ ಬಂದಿರೋ ಪ್ರತಿಯೊಬ್ಬರು ಮಾಡಿದ್ದಾರೆ. ಅದರಲ್ಲಿ ಪೂರ್ಣಿಮಾ ಅಕ್ಕ ಅವರು, ಇವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಇವತ್ತು. ಇವ್ರದ್ದು ಏನೇನು ಮಾಡ್ಕೊಂಡ್ ಬಂದಿದ್ರಿ ಇವತ್ತು? ಜೋಳದ ರೊಟ್ಟಿ, ಚಪಾತಿ, ಖಾರದ ಚಟ್ನಿ, ಉಚ್ಚೆಳ್ ಚಟ್ನಿ. ಬನ್ಸ್ ಯಾರು ಮಾಡಿದ್ದು? ಬನ್ಸ್ ನಾವೇ ಮಾಡಿದ್ವಿ. ನೋಡಿ ಇಷ್ಟು ಐಟಮ್ಸ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಓಕೆ ಇಲ್ಲಿ ನೋಡಿ ಎಲ್ಲ ತಿಂತಾ ಇದ್ದಾರೆ, ಎಲ್ಲ ತಿಂತಾ ಇದ್ದಾರೆ. ಈಗ ನಾನು ತಿಂತೀನಿ. ಫ್ರೆಂಡ್ಸ್
ಇವಾಗ ನಾವು ಆಟೋ ಇಟ್ಕೊಂಡು ಈಶ್ವರನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈಶ್ವರನೇ ಅಲ್ಲ, ಆಶ್ಲೇಶ್ವರ ಅಂದ್ರೆ ಈಶ್ವರನೇ. ಆಶ್ಲೇಶ್ವರ ಅಂತಾನೆ ಹೇಳು. ಓಕೆ, ನೇಮ್ ಬಂದ್ಬಿಟ್ಟು ಆಶ್ಲೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟು ಈಶ್ವರನ್ ಟೆಂಪಲ್ಲೇ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಆಟೋ ಹಿಡ್ಕೊಂಡು. ಇಲ್ಲೊಂದಿಷ್ಟು ಜನ, ಇಲ್ಲೊಂದಿಷ್ಟು ಜನ, ಇಲ್ಲೊಬ್ಳು ನನ್ನ ಟಾಪಲ್ಲಿ ಕೂರಿಸ್ಬಿಟ್ಟಿದ್ದಾರೆ, ಇಲ್ಲೊಬ್ರು ಆ್ಯಂಡ್ ಇಲ್ಲೊಬ್ರು. ಸೊ ಇಷ್ಟು ಜನ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಓಕೆ. ಸೊ ಲೇಟರ್ ದಟ್ ನಾವು ಇಲ್ಲಿ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಗಸ್ತೇಶ್ವರ ದೇವಸ್ಥಾನ ಅಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಅದು ಕೂಡ ಈಶ್ವರನ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನ. ಸೊ ಈಶ್ವರ, ಶಿವ, ಹರ, ಮಹಾದೇವ ಎಲ್ಲವೂ ಕೂಡ ಒಂದೇ. ಇದು ಈಶ್ವರನ ದೇವಸ್ಥಾನ ಆಗಿರೋ ಕಾರಣ ಇಲ್ಲಿ ಈಶ್ವರನ ಒಂದಷ್ಟು ಪ್ರತಿರೂಪಗಳನ್ನು ನಾವು ನೋಡ್ಬೋದು. ಅದನ್ನು ಕೂಡ ನಾನು ನೇಮ್ ಸಮೇತ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಬಟ್ ಇಲ್ಲೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ದರ್ಶನ, ಪೂಜೆ. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ದ ಡೇ ಈಸ್ ಕಂಪ್ಲೀಟ್ ಫುಲ್ ಪ್ಯಾಕೇಜ್ ಡೇ ಅಂತ ಹೇಳ್ಬೋದು ನಮಗೆ. ಯಾಕಂದರೆ ಅಷ್ಟು ಚೆಂದ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ ಕಡಿಮೆ ಟೈಮಲ್ಲಿ, ಅಂದರೆ ವಿತಿನ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಮಲ್ಟಿ ಪ್ಲೇಸ್ಗಳನ್ನು ಕವರ್ ಮಾಡಿಕೊಂಡು ನಾವು ಒಂದಷ್ಟು ಎಂಜಾಯ್ಮೆಂಟ್ ಮಾಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಎಲ್ಲ ಮಾಡಿದ್ದೀವಿ ಇವತ್ತಂತೂ. ಸೊ ಲೇಟರ್ ದಟ್ ನಾವು ಚಾಮುಂಡಿ ಬೆಟ್ಟದ ಕಡೆ ಪಯಣ ಸಾಗಿಸಿದ್ವಿ. ಫ್ರೆಂಡ್ಸ್, ಚಾಮುಂಡಿ ಬೆಟ್ಟ, ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಮೈಸೂರೇ ಸೂಪರು ನಿಜವಾಗ್ಲೂ. ಚಾಮುಂಡಿ ಬೆಟ್ಟ, ಮೈಸೂರು ಸಿಟಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ನಮಗಂತೂ. ಸೊ ಇವಾಗ ಅಲ್ಲಿಂದ ಬಸ್ ಕ್ಯಾಚ್ ಮಾಡಿಕೊಂಡು ಮೈಸೂರಿಂದ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ಮಾತ್ರ. ಚಾಮುಂಡೇಶ್ವರಿ ತಾಯಿ ನೋಡೋಕ್ಕೆ ಖುಷಿ. ಅದೇನು ಗೊತ್ತಾ, ನಿಜವಾಗ್ಲೂ ಹೇಳ್ತೀನಿ, ವಿಚ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಗೊತ್ತಾ. ಈ ನಮ್ಮ ಅಕ್ಕನಿಂದ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ತುಂಬ ಚೆನ್ನಾಗಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸಮ್ ಹೌ ವಿ ಆರ್ ಇನ್ ಚಾಮುಂಡಿ ಬೆಟ್ಟ. ಮೈಸೂರಿಗೆ ನಾನು ಈ ಹಿಂದೆ ಹೋದಾಗಲೂ ಕೂಡ ಅಷ್ಟೇ, ನನ್ನ ಮನಸ್ಸಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಿಕ್ಕಾಪಟ್ಟೆ ಫೀಲ್ ಕೊಟ್ಟಿದ್ದು ಅಥವಾ ಖುಷಿ ಕೊಟ್ಟಿದ್ದು ಅಂತಂದರೆ ಶಾಪಿಂಗ್ ಸೆಂಟರ್ಸ್. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇತ್ತು ಅಂತಂದರೆ, ಪ್ರೀವಿಯಸ್ ಹೋದಾಗಲೂ ಕೂಡ ಅಷ್ಟೇ, ನಾನು ಒಂದು 1.5 ಇಯರ್ ಆಗಿತ್ತು ಹೋಗಿ, ಆವಾಗಲೂ ಕೂಡ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಅಂದರೆ ನಮಗೆ ಶಾಪಿಂಗಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನಾವು ಸ್ವಲ್ಪ ಹಿಂದೇಟ್ ಹಾಕಿದ್ವಿ ಅಂತ ಹೇಳ್ಬೋದು. ಯಾಕಂದರೆ ನಾವು ಹೋಗಿರೋದು ಪ್ಲೇಸ್ ಕವರ್ ಮಾಡಬೇಕು ಅಂತ ಅಲ್ವಾ. ಸೊ ಹಾಗಾಗಿ ಅಂದರೂ ನಾನು ಬಿಡಲಿಲ್ಲ. ಒಂದು ಬ್ಯಾಂಗಲ್ ತೊಗೊಂಡೆ ನಾನು, ತುಂಬ ಕ್ಯೂಟಾಗಿದೆ. ಅದನ್ನು ಬೇಕಾದರೆ ಕೇಳಿ, ನಾನು ನೆಕ್ಸ್ಟು ವ್ಲಾಗಲ್ಲಿ ನಾನು ಏನೇನು ಶಾಪ್ ಮಾಡಿದ್ದೀನಿ ಈ ಒಂದು ವೀಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಬಟ್ ಕಲೆಕ್ಷನ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಶಾಪಿಂಗ್ ಮಾಡೋಕ್ಕೆ ಬರಬೇಕು ಮಾತ್ರ. ಸಖತ್ತು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ. ಆಕ್ಸೆಸರೀಸಿಂದ ಹಿಡಿದು, ಟೆಡಿ ಬೇಸಿಂದ ಹಿಡಿದು, ಬ್ಯಾಗ್ ಕಲೆಕ್ಷನ್ಸಿಂದ ಹಿಡಿದು, ಆ್ಯಂಡ್ ಈವನ್ ಬಟ್ಟೆ ಕಲೆಕ್ಷನ್ಸು ಕೂಡ ಅಷ್ಟೇ ಸಖತ್ತು ಕಲೆಕ್ಷನ್ಸ್ ಇದೆ. ಫಸ್ಟು ಟೆಂಪಲ್ ವಿಸಿಟ್ ಮಾಡಿ ಆಮೇಲೆ ನೋಡಬೇಕು, ಒಂದಷ್ಟು ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಕ್ರೌಡ್ ಇದೆ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಫೈನಲಿ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ನಾವು ಬಂದ್ವಿ. ಸೊ ದೇವಸ್ಥಾನ ಈ ರೀತಿ ನಿಮಗೆ ಕಂಗೊಳಿಸುತ್ತೆ ನಿಜವಾಗ್ಲೂ. ಆಮೇಲೆ ಇಲ್ಲಿ ನನಗೆ ಪೂಜೆ ಐಟಮ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಆ ಬುಟ್ಟಿಲಿ ಎಷ್ಟು ಚೆಂದ ಜೋಡಿಸಿಟ್ಟಿರ್ತಾರೆ, ಅದು ನಮಗೆ ತುಂಬ ಇಷ್ಟ ಆಯಿತು. ಸೊ ಏನೂ ಗೊತ್ತಿಲ್ಲ, ನಾನು ಯಾವಾಗಲೇ ಆಗಲಿ ಈ ಒಂದು ಚಾಮುಂಡೇಶ್ವರಿ ಈ ಒಂದು ಆ ನೇಮು ಪ್ಲಸ್ ಈ ಗೋಪುರ ನೋಡಿದ್ರೇ ಸಾಕು, ಅದು ಏನೋ ಗೊತ್ತಿಲ್ಲ, ಸಖತ್ತಂದರೆ ಸಖತ್ತು ಮನಸ್ಸಿಗೆ ಖುಷಿ ಕೊಡುತ್ತೆ ನನಗೆ. ವಿ ಆರ್ ಇನ್ ಕ್ಯೂ ನಿಂತಿದ್ದೀವಿ, ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಕ್ಯೂ ಸಾಕ್ತಾ ಇದೆ. ತಾಯಿ ಚಾಮುಂಡೇಶ್ವರಿನ ನೋಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ದೀವಿ. ನಮ್ಮ ಗ್ಯಾಂಗಲ್ಲಿ ಒಂದಷ್ಟು ಜನ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಬಟ್ ನಾವು ಗೊತ್ತಲ್ಲ, ವಿಡಿಯೋ ಮಾಡಿಕೊಂಡು ಹಿಂದೆ ಉಳ್ಕೊಂಡಿದ್ದೀವಿ. ಎಸ್, ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಅದೇ ಬೇರೆ ಈ ಬ್ಯಾಗ್ ಇಟ್ಕೊಳ್ತಾರೆ. ಸೊ ನಿಮ್ಗಳ ಜೊತೆ ಮಾತಾಡ್ಕೊಂಡು ಹೋಗ್ಬೇಕಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಮಂಗ ಏನು ಮಾಡೋದಂದರೆ ಮಂಕೀಸ್ ತುಂಬ ಇದೆ ಮಾತ್ರ. ನಂಗೆ ಲಾಸ್ಟ್ ಟೈಮ್ ಬಂದಾಗಲೇ ಎಷ್ಟು ಕಾಟ ಕೊಟ್ಟಿತ್ತು ಅಂದರೆ, ಅವು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿತ್ತು ಮಾತ್ರ. ಅಂದರೆ ಕೈಯಲ್ಲಿ ಏನಾದರೂ ಬ್ಯಾಗ್ ಇದ್ದರೆ ಸಾಕು, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನೋ ಇದೆ ಅದರಲ್ಲಿ ತಿನ್ನೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಅದನ್ನು ಕಸ್ಕೊಳಕ್ಕೆ ಬರ್ತಾ ಇರುತ್ತೆ. ಇವತ್ತು ನೋಡಬೇಕು, ಇಲ್ಲಿ ಆಚೆಗಿಂತನೂ ಒಳಗಡೆ ತುಂಬ ಇದೆ ಮಂಗ. ಸೊ ನೋಡೋಣ, ಕ್ಯಾಪ್ಚರ್ ಮಾಡ್ತೀನಿ. And if you're sticking by my side, maybe we could be okay, maybe you could be the change I need today. I promise that I've never felt this way. I really ಅಲ್ಲೆಲ್ಲ ಮಿಸ್ ಆಗ್ಬಿಟ್ರಿ ಇವರು. ಪ್ರಸಾದಕ್ಕೆ ಕ್ಯೂ. ನಮ್ಮಕ್ಕ, ಪ್ರಿಯಕ್ಕ ಆ್ಯಂಡ್ ಕುಮುದ ಆಂಟಿ
ಸೊ ದಟ್ ಈಸ್ ಪೂರ್ಣಿಮಾ ಅಕ್ಕ, ರಾಗಿಣಿ ಅಕ್ಕ, ಸಿಸ್ಟರ್. ಇವರು ಆಸ್ ಯೂಶುವಲ್ ನಮ್ಮ ಫೇವ್ರೆಟ್ ಆಂಟಿ ಕುಮುದ ಆಂಟಿ. ಇವ್ರು ಹಿರಿಕರು. ಹಿರಿಕರು, ನಮ್ಮ ಟೀಮಲ್ಲೇ ಹಿರಿಕರು ಇವರು ಮತ್ತೆ ಅವರು. ದೊಡ್ಡ ಸಿಸ್ಟರ್, ಸೆಕೆಂಡ್ ಸೆಕೆಂಡ್ ಥರ್ಡ್, ಫೋರ್ತ್, ಇದು ಫಿಫ್ತ್, ನಾನು ಸೆವೆಂತ್. ಕರೆಕ್ಟ್ ಆಯ್ತು. ಸೊ ಪ್ರಸಾದದ ಕ್ಯೂ ಅಲ್ಲಿ ಇದೀವಿ ನಾವು. ಬಿಸಿ ಬಿಸಿ ಪ್ರಸಾದ ಬಿಸಿ ಊಟಕ್ಕೆ ಕಾಯ್ತಾ ಇದ್ದೀನಿ. ಇವಳು ಎಸ್ಪೆಷಲಿ ಬಿಸಿ ಬಿಸಿ ಅಂದ್ರೆ ತುಂಬಾ ಖುಷಿ ಅವಳಿಗೆ. ಬಿಸಿ ಬಿಸಿ ಊಟ, ಬಿಸಿ ಬಿಸಿ ಕಾಫಿ ಟೀ ಅಂದ್ರೆ ಖುಷಿ ಅವಳಿಗೆ. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ ಕ್ಯೂ ಅಲ್ಲಿ. ಚಂದ ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಒಬ್ಬೊಬ್ರು ತಟ್ಟೆನೂ ಕೂಡ. ಮನೆ ತನಕ ಕಿತ್ಲೆ ಹಣ್ಣು ಬಾಯಕ್ಕೆಗೆ ತಾಯಿ ಚಾಮುಂಡೇಶ್ವರಿ ದೇವಿ ದರ್ಶನನೂ ಕೂಡ ಸೂಪರಾಗಾಯಿತು. ಅಲ್ಲೂ ಕೂಡ ದೇವಿನ ಕಣ್ತುಂಬ ತುಂಬಿಕೊಂಡು ಮನಸ ಇಚ್ಛೆ ಒಳ್ಳೆ ನಾವು ಏನೋ ದರ್ಶನ ಮಾಡಿಕೊಂಡು ಖುಷಿಯಾಗಿ ನಾವು ನೆಕ್ಸ್ಟು ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಏನು ಗೊತ್ತಾ, ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ಯಾವ ರೆಸ್ಟೋರೆಂಟ್ ಫುಡ್ಡಿಗೂ ಕೂಡ ಕಮ್ಮಿ ಇರಲ್ಲ ನನ್ನ ಪ್ರಕಾರ. ಯಾಕಂದರೆ ಆ ದೇವಸ್ಥಾನದಲ್ಲಿ ನಾವು ಪ್ರಸಾದ ತಿಂದರೆ ಅದೊಂಥರ ಬ್ಲೆಸ್ಡ್ ಫೀಲ್ ಆಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ನಮಗೆ ಪಾಯಸ ಮತ್ತು ಅನ್ನ ಸಾಂಬಾರು ಪ್ರಸಾದಕ್ಕೆ ಸಿಕ್ಕಿತ್ತು. ಸೊ ಅದನ್ನು ತಿನ್ಕೊಂಡು ನೆಕ್ಸ್ಟ್ ಶಾಪಿಂಗ್ ಹೊರಟ್ವಿ ನಾವು. ಪೇಮೆಂಟ್ ಬಂದಮೇಲೆ ಎಲ್ಲರಿಗೂ ಟ್ರೀಟು. ಫ್ರೆಂಡ್ಸ್, ಫೈನಲಿ ಪ್ರಸಾದ ಎಲ್ಲ ತಿನ್ಕೊಂಡು ಇವಾಗ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಸೊ ನಮ್ಮ ಅಕ್ಕರೆಲ್ಲ ಪಾಪ ನನಗೆ ಸೀರೆ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾವ್ರೆ. ಹೋಗಿದ್ದೆ, ಇವಾಗ ಸೀರೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. ಬನ್ನಿ ಹೋಗೋಣ. ಎಲ್ಲ ಗಿಫ್ಟಿಂಗ್ಗೆ ಬೇರೆ ಮಾಡೋಕ್ಕೆ ಚೆನ್ನಾಗಿದೆ. ಇದೆಲ್ಲ ಸಾಫ್ಟ್ ಆಗುತ್ತೆ, ನೀರು ಬಿದ್ದ ತಕ್ಷಣ ಸಾಫ್ಟ್ ಆಗುತ್ತೆ, ಸ್ಟಾರ್ಚ್ ಆಗಿದೆ. ನನಗಂತೂ ಚಾಮುಂಡಿ ಬೆಟ್ಟ, ಚಾಮುಂಡಿ ತಾಯಿ ದರ್ಶನ ಮಾಡಿಕೊಂಡು ಅಲ್ಲಿ ಸರೌಂಡಿಂಗ್ ಶಾಪಿಂಗ್ ಸೆಂಟರ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ. ನಾನು ಆವಾಗಲೇ ಪ್ರೀವಿಯಸ್ಲಿ ತೋರಿಸ್ದಾಗೆ ಆಕ್ಸೆಸರೀಸ್ ಲೈಕ್ ಬ್ಯಾಂಗಲ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಹೋಮ್ ಡೆಕೋರ್ ಐಟಮ್ಸ್ ಆಗಿರ್ಬೋದು, ಟೆಡಿ ಬೇರ್ಸ್ ಆಗಿರ್ಬೋದು, ಬ್ಯಾಗ್ ಕಲೆಕ್ಷನ್ಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಬಂದುಬಿಟ್ಟು ದೇವಸ್ಥಾನದ ಸರೌಂಡಿಂಗ್ಗೆ ಒಂದು ಅಂಗಡಿ ಇದೆ, ಇದು ಬಟ್ಟೆ ಅಂಗಡಿ. ಇಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ನಮಗೆ ಸಿಗುತ್ತೆ, ಕಾಟನ್ ಸ್ಯಾರೀಸ್ ಸಿಗುತ್ತೆ. ತುಂಬ ಅಂದರೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಆಲ್ಮೋಸ್ಟ್ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ಅಲ್ಲೇ ನಿಮಗೆ ಗೊತ್ತಾಗ್ತಿದೆ ಕಲರ್ ಕಾಂಟ್ರಾಸ್ಟ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಪರ್ಸ್ನಲಿ ನಾನು ಇವಾಗ ಮೈ ಮೇಲೆ ಹಾಕ್ಕೊಂಡು ನೋಡ್ತಿದ್ದೀನಿ ನೋಡಿ, ಇದು ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಈ ಮೆಂತೆ ಮತ್ತು ಇದು ಬ್ಲೂ ಕಾಂಬಿನೇಷನ್ನು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಒಂದೇನು ನನಗೆ ಬೇಜಾರಾಯಿತು ಅಂತಂದರೆ, ಇದು ಮೈಸೂರು ಸಿಲ್ಕ್ ಸ್ಯಾರೀಸೇ ಹೌದು, ಕಾಸ್ಟ್ಲಿ ಇರುತ್ತೆ. ಬಟ್ ನಮಗೆ ಈ ಕ್ಲಾತಿಗೆ, ಈ ಕ್ವಾಲಿಟಿಗೆ ಸ್ವಲ್ಪ ಇರೋ ಕಾಸ್ಟ್ ಇನ್ನೂ ಜಾಸ್ತಿ ಆಯಿತು ಅಂತ ನಮ್ಗೆ ಅನ್ನಿಸ್ತು. ಸೊ ಹಾಗಾಗಿ ಇಲ್ಲಿ ನಾವು ಪರ್ಚೇಸ್ ಮಾಡಲಿಲ್ಲ. ಲೇಟರ್ ದಟ್ ನಾವು ಸಿಟಿ ಒಳಗೆ ಸ್ವಲ್ಪ ಅಡ್ಡಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಮೈಸೂರು ಸಿಟಿಲೇ ಒಂದು ಸ್ವಲ್ಪ ಅಡ್ಡಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಅಷ್ಟೇ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ನಾವು. ಲೇಟರ್ ದಟ್ ನಮಗೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು. ಯಾಕಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ, ಸೊ ಆಚೆ ಕಡೆ ಹೋದಾಗ ಸ್ವಲ್ಪ ಕಾಫಿ ಟೀ ಕ್ರೇವಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಒಂದು ಕೆಫೆ ನೋಡ್ಕೊಂಡು ಹೋದ್ವಿ ಕಾಫಿ ಕುಡಿಯೋಣ ಅಂತ. ನಮ್ಮಕ್ಕ ಟೀ ಪ್ರಿಯೆ ಇಲ್ಲ, ಇವತ್ತು ಕಾಫಿ ಚೇಂಜ್. ಸೊ ಅದಕ್ಕೋಸ್ಕರ ಕಾಫಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇಲ್ಲಿ. ಸೊ ಇವಳು ಇದ್ ಕಡೆ ಟೀ ಕಾಫಿ ಕಂಪಲ್ಸರಿ ಮಿಸ್ ಇಲ್ಲ. ಸೊ ಹಂಗಾಗಿ ಟೀ ಕಾಫಿನ ಓಡಲ್ಲ ನನಗೆ, ತಲೆ ಓಡಲ್ಲ ಇವಳಿಗೆ. ಎನರ್ಜಿ ಬರಬೇಕು ಅಂದರೆ ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಹೋಗಕ್ಕೆ ಎನರ್ಜಿ ಬೇಕು ಅಂದರೆ ಕಾಫಿ ಟೀ ಬೇಕು. ತಲೆ ಓಡಿಸ್ಬೇಕು ಅಂತಂದರೆ ಯುರೋಪ್. ಸೊ ಹಾಗಾಗಿ ಕಾಫಿ ಟೀ ಕುಡಿಬೇಕು. ಕುಡ್ಕೊಂಡು ನೆಕ್ಸ್ಟು ಬಸ್ ಕ್ಯಾಚ್ ಮಾಡಬೇಕು. ಆದರೂ ಫ್ರೀ ಬಸ್ಸಲ್ಲಿ ಬರೋ ಮಜಾ ಬೇರೆನೇ ಬಿಡಿ. ಏನಂತೀರ ಇವ್ರಿದಾರಲ್ಲ, ಅಪ್ಪ ಏನೋ ವ್ಯವಹಾರ ಜ್ಞಾನ ಅಂದರೆ ಸಖತ್ತು ಕಲಿಯೋದಿದೆ ಮಾತ್ರ ಇವ್ರ ಹತ್ರ. ಚೆಂದ ಮಾಡ್ತಾರೆ. ನನ್ನ ಕಾಫಿ ಟೀ ಬಂತು, ತೋರಿಸ್ತೀನಿ. ಫೈನಲಿ ನಾವು ಆರ್ಡರ್ ಮಾಡಿದ್ದಂತಹ ಕಾಫಿ ಟೀ ಬಂತು. ಆ್ಯಕ್ಚುಲಿ ಇಲ್ಲಿ 5 ಕಪ್ ಕಾಣಿಸ್ತಾ ಇದೆ ನಿಮಗೆ, ಇನ್ನು 2 ಕಪ್ ಕಾಣಿಸ್ತಾ ಇಲ್ಲ. ಯಾಕಂದರೆ ಪ್ರಿಯಕ್ಕ ಮತ್ತು ಪೂರ್ಣಿಮಕ್ಕ ಅವರು ಸ್ವಲ್ಪ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಗಿ ಬರ್ತೀವಿ ಅಂತ ಹೋಗಿದ್ರು. ಸೊ ಹಾಗಾಗಿ ನಾವು ಒಂದು 5 ಮೆಂಬರ್ಸು ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀವಿ. ಸೊ ಕಾಫಿ ಕುಡಿತಾ ಇರಬೇಕಾದ್ರೆ ಸುಮ್ಮನೆ ಕುಡಿಯಲ್ಲ, ಯಾಕಂದರೆ ನಾವು ಹೆಣ್ಮಕ್ಳು ಮಾತೆಯರು ಎಲ್ಲಿದ್ದರೂ ಮಾತು ಮಾತು ಮಾತು. ಸೊ ಹಾಗಾಗಿ ಆ ಮಾತು ಈ ಮಾತು ಅಂತ ಮಾತಾಡಿಕೊಂಡು ಕಾಫಿ ಟೀನ ಎಂಜಾಯ್ ಮಾಡಿಕೊಂಡು ಟೈಮ್ನ ಒಟ್ಟು ಯುಟಿಲೈಸ್ ಮಾಡ್ಕೋಬೇಕು. ಸೊ ಅದು ನಮ್ಮ ಮೈನ್ ಇಂಟೆನ್ಷನ್ನು. ಸೊ ಹಾಗಾಗಿ ಇಲ್ಲೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ಕಾಫಿ ಟೀ ಕುಡ್ಕೊಂಡು ಒಂದಷ್ಟು ಮಾತಾಡಿಕೊಂಡು. ಅದಾದಮೇಲೆ ನೆಕ್ಸ್ಟ್ ನಾವು ರಾಗಿಣಿ ಅಕ್ಕ ಇದ್ದಾರಲ್ವಾ, ಸೊ ಅವ್ರ ಮಗಳು ಇಲ್ಲೇ BCA ಓದ್ತಾ ಇದ್ಲು ಮೈಸೂರಲ್ಲೇ. ಸೊ ಹಾಗಾಗಿ ಅವಳನ್ನ ಮೀಟ್ ಮಾಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ನಾವು ಬಸ್ ಕ್ಯಾಚ್ ಮಾಡಿಕೊಂಡು ಅವ್ರ PGಗೆ ಹೊರಟ್ವಿ ನಾವು.
ಫ್ರೆಂಡ್ಸ್ ನೋಡಿ ಟ್ರಿಪ್ಪಿಗೆ ಬರ್ತಾ ಏನೇನ್ ತಗೊಂಬಂದಿದಾರಂದ್ರೆ ಕಡ್ಲೆಕಾಯಿ ಕೂಡ ಹುರ್ಕೊಂಬಂದಿದ್ದಾರೆ. ಅದಾದ್ಮೇಲೆ ಕೇಕ್ ತಗೊಂಬಂದಿದ್ರು ಇವರು ಕುಮುದ ಅವರು. ಅದಾದ್ಮೇಲೆ ಇವ್ರದ್ದು ಚಪಾತಿ ರೊಟ್ಟಿ. ನಾವಿಬ್ರು ಖಾಲಿ. ಇವರು ರಾಗಿಣಿ ಅಕ್ಕ ಬಂದ್ಬಿಟ್ಟು ಅವ್ರ ಮಗಳನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಹಾಯ್, ಶೀ ಈಸ್ ಏಮಾ. ಮೈಸೂರಲ್ಲಿ ಮಹಾಜನಸ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಸೊ ಇವಳನ್ನ ಮೀಟ್ ಮಾಡಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇವಾಗ ಇಲ್ಲಿಂದ ಜುಡಿಯೋಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ ಕ್ಲಿಪ್ಪಿಂಗ್ನ ತೋರಿಸ್ತೀನಿ. ಇವರು ತಿನ್ಕೊಂಡು ಇಲ್ಲೇ ಕುತ್ಕೊಂತಾರಂತ ಬರಲ್ಲಂತ ಇವರು. ಅದ್ರಲ್ಲೂ ಪಾಪ ಇವ್ರು ಬಹಳ ಸೆನ್ಸಿಟಿವ್ ಅಂಡ್ ಕಾಲು ಹೋಗ್ಬಿಟ್ಟಿದ್ಯಂತ ಇವರಿಗೆ, ಆಗಲ್ಲಂತೆ. ಚಟಾ ಬಾಯ್. ನೆಕ್ಸ್ಟು ಪಿ ಜಿಯಿಂದ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಜುಡಿಯೋ ಇತ್ತು. ಸೊ ಅಲ್ಲಿ ಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆ್ಯಕ್ಚುಲಿ ಶಾಪಿಂಗ್ ಬಂದುಬಿಟ್ಟು ನಮ್ದೇನು ಪ್ಲಾನ್ ಇರಲಿಲ್ಲ. ರಾಗಿಣಿ ಅಕ್ಕ ಅವ್ರ ಮಗಳು ಹೇಮಾಗೆ ಸ್ವಲ್ಪ ಶಾಪ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಶಾಪ್ ಮಾಡಲಿಲ್ಲ, ನಾನು ನಮ್ಮ ಅಕ್ಕ ಇಬ್ಬರು ಶಾಪ್ ಮಾಡಿದ್ವಿ ಅಂತ ಹೇಳ್ಬೋದು. ಈ ಜುಡಿಯೋದಲ್ಲಿ ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಚೆನ್ನಾಗಿತ್ತು ಅಂತಂದರೆ ನನಗೆ ಇನ್ನೂ ಶಾಪ್ ಮಾಡೋ ಆಸೆ ಇತ್ತು. ಬಟ್ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಬೇಗ ಹೊರಟ್ವಿ ನಾವು. ಅಂದರೂ ಬಿಡಲಿಲ್ಲ, ಶಾಪ್ ಮಾಡ್ಕೊಂಡ್ವಿ. ಬಟ್ ಏನೇ ಶಾಪ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಬೇಕಾದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ, ಓಕೆನಾ? ಸೊ ಅಲ್ಲಿಂದ ನಾವು ಹೊರಟಿದ್ದೆ ಗಂಜಾಂನ ನಿಮಿಷಾಂಬ ಟೆಂಪಲಿಗೆ. ಈ ಟೆಂಪಲ್ ಕೂಡ ಅಷ್ಟೇ ಸಖತ್ತಂದರೆ ಸಖತ್ತಾಗಿತ್ತು. ಬಟ್ ನಾವು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಹೋಗೋ ಅಷ್ಟೊತ್ತಿಗೆ. ನನಗೆ ಒಂದು ರಿಗ್ರೆಟ್ ಫೀಲ್ ಆಗಿದ್ದು, ಸ್ವಲ್ಪ ಇನ್ನೂ ಬೇಗ ಹೋಗಬೇಕಿತ್ತು ಅಂತ ಹೇಳಿ. ಬಟ್ ಲೇಟಾಗಿ ಹೋದ್ರೂ ಕೂಡ ಸಖತ್ತಾಗಾಯಿತು ದರ್ಶನ ಅಂತ ಹೇಳ್ಬೋದು. ಸೊ ಇಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಒಂದು ರೆಸ್ಟೋರೆಂಟಿಗೆ ಊಟಕ್ಕೆ ಹೋದ್ವಿ. ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತಲ್ವ ಆಲ್ರೆಡಿ. ಸೊ ಹಾಗಾಗಿ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಟು ಬಿ ಆನೆಸ್ಟ್ ಊಟ ನಮಗೆ ಅಷ್ಟು ಲೈಕ್ ಆಗಲಿಲ್ಲ. ಸಮ್ಹೌ ತಿನ್ಕೊಂಡ್ವಿ ಮತ್ತೆ ಮನೆ ಕಡೆ ಹೊರಟ್ವಿ. ಎಸ್ ಗಾಯ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು.